ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಅಂತನಾ? ನನ್ನ ಕಾಲ್ಗಳು ಸರಿ ಹೋಗಬಾರ್ದು ಅಂತ ಅನ್ಕೋತಿಲ್ಲ ತಾನೆ? ಏನು ತುಂಬಾನೇ ಜೋಕ್ ಮಾಡ್ತಾ ಇದ್ದೀರಾ? ನಾನು ಅನ್ಕೊಂಡಿದ್ ಯಾವ್ದು ನಡೆಯಲ್ಲ ಅನ್ನೋದಾ ನಿಮ್ ಉದ್ದೇಶ? ಆಗ್ಲೇ ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಆ ಹೋಮ ನಡೆಯಲ್ಲ. ನಡೆದ್ರೆ ನಡೆಯಲ್ಲ. ಅಕಸ್ಮಾತ್ ನಡೆದ್ರೆ ನೀನ್ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀಯಾ? ಒಬ್ಬರಿಗೆ ಪಾಸಿಟಿವ್, ಇನ್ನೊಬ್ಬರಿಗೆ ನೆಗೆಟಿವ್. ಒಬ್ಬರಿಗೋಸ್ಕರ ಇನ್ನೊಬ್ಬರ ಬುದ್ಧಿ ಬದಲಾಗಲ್ಲ. ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ನಡೆಯಲ್ಲ. ಇಷ್ಟ ದಿನ ವೈದೇಹಿ ಅಕ್ಕ ಶ್ರೇಯಾಕಂಗೋಸ್ಕರ ತ್ಯಾಗ ಮಾತ್ರ ಮಾಡಿದಳು ಅನ್ಕೊಂಡಿದ್ದೆ. ಆದ್ರೆ ಭಾವನ್ನ ಮನ್ಸಲ್ಲಿಟ್ಕೊಂಡು ಅವರಿಂದ ದೂರ ಇರಕ್ಕಾಗ್ದೆ ಇಷ್ಟು ನೋವು ಅನ್ಭವಿಸ್ತಿದ್ದಾಳ. ಭಾವ ಮದ್ವೆ ಆಗಿದ್ದು ವೈದೇಹಿ ಅಕ್ಕನೇ ಅಲ್ವಾ? ನ್ಯಾಯವಾಗಿ ನೋಡಿದ್ರೆ ಈ ಮನೆ ಅವಳ್ದೇ ಅಲ್ವಾ? ಮತ್ ಯಾಕೆ ಅಕ್ಕಂಗ್ ಇಷ್ಟೆಲ್ಲ ಕಷ್ಟ ಆಗ್ತಿದೆ? ಆದ್ರೂ ನಂಗೆ ನಿಜ ಗೊತ್ತಿದ್ರು ಕೂಡ ನಾನೇ ಯಾಕೆ ಸುಮ್ನಿರ್ಬೇಕು? ಅಕ್ಕಂಗ್ ಮಾತು ಕೊಟ್ಟಿದ್ದೀನಿ ಅಂತ ಅವಳಿಗೆ ಇಷ್ಟೆಲ್ಲ ಆಗ್ತಿದ್ರು ನೋಡ್ಕೊಂಡು ಸುಮ್ನಿರ್ಬೇಕಾ? ಹೇಳ್ಬಿಡ್ತೀನಿ, ಈಗ್ಲೇ ಭಾವಂಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಭಾವ, ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಭಾವ. ನಿಮ್ಮ ಅಕ್ಕ ಇಲ್ಲಿ? ಯಾವಕ್ಕ? ನಾನ್ ನಿನ್ನ ಹತ್ರ ಇನ್ಯಾವ ಅಕ್ಕನ ಬಗ್ಗೆ ಕೇಳ್ತೀನೋ? ನಾನ್ ಪ್ರೀತಿಸ್ತಾ ಇರೋ ನಿಮ್ಮಕ್ಕ. ಗೊತ್ತಿಲ್ಲ ಭಾವ, ಆದ್ರೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಹೇಳು ಭಮೇದ. ಅದು ಹೇಳು ಮಾರುತಿ, ಯಾಕೆ ಸುಮ್ನಾಗೋದೆ? ಏನಿಲ್ಲ ಭಾವ. ಇವಾಗ ತಾನೇ ಏನೋ ಹೇಳ್ತೀನಿ ಅಂತ ಹೇಳ್ದೆ, ನೋಡಿದ್ರೆ ಏನೂ ಇಲ್ಲ ಅಂತಿದ್ಯಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡಿರ್ತೀರಾ, ಕೇಳಿದ್ರೆ ಹೇಳಲ್ಲ. ನಿಮ್ ಮನೇಲಿ ಎಲ್ರೂ ಹೀಗೇನಾ? ಹೀಗಾದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ನೋಡು, ನಿಮ್ ಶ್ರೇಯಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದ್ರು, ಹೋಮಕ್ಕೆ ಲೇಟ್ ಆಗ್ತಾ ಇದೆ, ಇನ್ನು ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನೋ ಕಾರಣ ಕೊಡ್ತಾರೆ. ಏನ್ ನಡೀತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರಿ, ನೀನ್ ಏನ್ ಹೇಳ್ಬೇಕು ಅನ್ಕೊಂಡ್ಯೋ, ಯಾಕೆ ಬೇಡ ಅನ್ಕೊಂಡ್ಯೋ ಅದೆಲ್ಲ ಆಮೇಲೆ. ನಿಮ್ ಶ್ರೇಯಾ ಕೈಯಲ್ಲಿ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದಾಳ? ಹಲೋ ವೈದೇಹಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನ್ ಯೋಚನೆ ಮಾಡ್ತಾ ಇದೆಯಾ ವೈದೇಹಿ? ಹೋಮ ನಿಂತೋಗುತ್ತಲ್ಲ ಅಂತನಾ? ನನ್ಗೆಲ್ಲ ವಿಷಯನೂ ಗೊತ್ತಾಯ್ತು. ಮಾರುತಿ ಎಲ್ಲ ಹೇಳ್ದ. ಏನ್ ಹೇಳ್ದ? ನನ್ ನೋವನ್ನ ನೋಡಕ್ಕಾಗ್ದೆ ಮದ್ವೆ ವಿಷಯನೂ ಅವ್ನು ಹೇಳ್ಬಿಟ್ನಾ? ಶ್ರೇಯಾ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮಗ್ ಗೊತ್ತಿಲ್ಲ, ಯಾವಾಗ ಬರ್ತಾಳೆ ಅನ್ನೋದು ನಿಮಗ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಏನ್ ಹೇಳ್ಬೇಕು ಅಂತ ನಿಮಗ್ ಗೊತ್ತಿಲ್ಲದೆ ನೀವೆಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ ತಾನೆ? ಅಪ್ಪ ಮದ್ವೆ ಬಗ್ಗೆ ಹೇಳಿಲ್ಲ. ಅಷ್ಟಕ್ಕೂ ನನ್ಗೇನ್ ಅನ್ನಿಸ್ತದೆ ಗೊತ್ತಾ? ನಡೀತಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ನಿಸ್ತಾ ಇದೆ. ಒಳ್ಳೇದಕ್ಕ? ಹೌದು, ನಿನ್ ತಂಗಿ ಇಲ್ದಿರೋದ್ರಿಂದ ಸೀರೆ ಮುಸ್ಕಲ್ಲಿ
ನೀನ್ ನನ್ನ ಪಕ್ಕ ಕೂತ್ಕೊಂಡು ಹೋಮ ಮಾಡಬಹುದು. ಏನ್ ಹೇಳ್ತಿದ್ದೀರಾ? ನಾನ್ ನಿಮ್ ಜೊತೆ ಕೂತ್ಕೊಂಡು ಹೋಮ ಮಾಡೋದು ಅಂದ್ರೇನು? ಇವಾಗೆಲ್ಲ ಹೇಳ್ತಾ ಇದ್ದೀನಿ, ನೆನ್ನೆನೆ ಹೇಳಿದ್ನಲ್ಲ, ಇವತ್ ನಾವಿಬ್ರು ಸೇರಿ ಹೋಮ ಮಾಡ್ತೀವಿ ಅನಿಸ್ತಿದೆ ಅಂತ. ಹಾಗೆ ಆಗ್ತಾ ಇದೆ ನೋಡು. ನಮ್ದು ನಿಜವಾದ ಪ್ರೀತಿಯಾಗಿದ್ದಾಗ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಗೋಗುತ್ತೆ ವೈದೇಹಿ. ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ನೀನ್ ರೆಡಿಯಾಗಿ ಬಂದ್ಬಿಟ್ರೆ ಹೋಮ ಶುರು ಮಾಡ್ಬೋದು. ಬಿಡಿ ನನ್ನ. ಎಲ್ರು ನಿಮ್ ಮನ್ಸಿಗೆ ಬಂದ ಹಾಗೆ ನಿರ್ಧಾರ ಮಾಡ್ತಿದ್ದೀರಲ್ಲ, ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ ನಾನು? ಅಷ್ಟಕ್ಕೂ ನಿಮ್ ಪಕ್ಕ ಕೂತ್ಕೊಂಡು ಹೋಮ ಮಾಡ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ ನೀವು? ಆ ಸ್ಥಾನ ಶ್ರೀಯಾದು. ಹಾಗಾದ್ರೆ ಶ್ರೇಯಾ ಎಲ್ಲಿ? ಇಲ್ಲ, ಹಾಗಂತ ಆ ಸ್ಥಾನಕ್ ನಾನ್ ಬರ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಶ್ರೇಯಾ ಸ್ಥಾನದಲ್ಲಿ ನೀನ್ ಬಂದ್ ಕೂರ್ತಾ ಇಲ್ಲ ವೈದೇಹಿ, ನಿನ್ ಸ್ಥಾನಕ್ಕೆ ಶ್ರೇಯಾ ಬಂದ್ ಕೂತಿದ್ದು. ನಿನ್ ಬಗ್ಗೆ ನಾನು ಏನ್ ಅನ್ಕೋತಾ ಇದ್ದೀನಿ ಅಂತ ಕೇಳ್ತೀಯ ಹೊರತು ನನ್ ಮನ್ಸಲ್ಲಿ ನಿನಗಿರೋ ಸ್ಥಾನ ಏನು ಅಂತ ನಿನಗ್ ಗೊತ್ತಿಲ್ವಾ? ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಹಿರಣ್ಯೇ ಸುಷ್ಠುವಾಗುಂತಸ್ತನೋಭಿಃ ಯಶೇಮ ದೇವಹಿತಂ ಯಜಾಯೋ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಇವನ್ ಯಾಕೆ ಇವಳಿಗೆ ಹೋಮಕ್ ಕುತ್ಕೊಳಕ್ ಹೇಳ್ದ? ಶ್ರೀಯಾ ಇಲ್ದಿರೋ ವಿಷಯ ಇವನ್ಗೆ ಹೇಗ್ ಗೊತ್ತಾಯ್ತು? ಅತ್ತೆ, ನನ್ಗೊಂದು ಅನುಮಾನ. ಶ್ರೀಯಂತರ ವೈದೇಹಿಗೆ ಸೀರೆ ಉಡ್ಸಿ ಮುಸ್ಕ ಹಾಕಿ ಹೋಮಕ್ ಕೂರ್ಸಿದೀವಿ, ಆದ್ರೆ ಶ್ರೀಯಾ ಬದ್ಲು ವೈದೇಹಿನೇ ಪರವಾಗಿಲ್ಲ ಅಂತ ಅಳಿಯಂದ್ರೆ ಹೇಗ್ ಕೂತ್ಕೊಳಕ್ ಒಪ್ಪಿದ್ರು? ಒಪ್ಕೊಳ್ದೆ ಏನೇ, ವೈದೇಹಿ ಕುತ್ಕೋತಾಳೆ ಅಂದ್ರೆ ಬೇಕಾದ್ರೆ ಮೇಲಿಂದ ಹಾರ್ತಾನೆ. ಹೇಳಿ ಅತ್ತೆ, ಅಳಿಯಂದ್ರೆ ಹೇಗ್ ಒಪ್ಕೊಂಡ್ರು? ಏನೇ ನಿಂದು? ಗಲಾಟೆ ಮಾಡದೆ ಒಪ್ಕೊಂಡ, ಅದಕ್ಕೆ ಖುಷಿ ಪಡು. ಬಾಯಿ ಮುಚ್ಕೊಂಡು ಹೋಮ ನೋಡು. ಶ್ರೇಯಾನು ಬರಲ್ಲ, ಈ ಹೋಮನು ನಡೆಯಲ್ಲ ಅನ್ಕೊಂಡಿದ್ದೆ. ಹೇಗ್ ಬಂದ್ಲು? ಅಂದ್ರೆ ಊರ್ಮಿಳ ಪ್ಲಾನು ಬೇರೆ ಏನಾದ್ರೂ ಇರುತ್ತಾ? ಶ್ರೇಯಾ ಇಲ್ದಿರೋ ಹಾಗೆ ಮಾಡೋದಲ್ವಾ? ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯ ಇಲ್ಲೇನೋ ಹೋಮ ನಡೀತಾ ಇದೆ. ಇವಳು ನೋಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ. ಅಷ್ಟಕ್ಕೂ ಏನ್ ಪ್ಲಾನ್ ಮಾಡಿದಳೋ ಏನೋ. ಮುಸ್ಕಲ್ಲಿರೋದು ಶ್ರೇಯಾ ಹೌದು ಅಲ್ವಾ ಅಂತ ನೋಡೋಣ ಅನ್ಕೊಂಡ್ರೆ ಅದು ಕಾಣಿಸ್ತಿಲ್ಲ. ಹೌದು, ವೈದೇಹಿಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದತ್ತೆ, ಹೋಮ ಶುರುವಾಗೋವರೆಗೂ ಎಲ್ಲ ಕೆಲಸ ಅವಳೇ ನೋಡ್ಕೋತಿದ್ಲು. ಹೋಮ ಶುರುವಾದ್ಮೇಲೆ ಈಗೆಲ್ಲಿಗೆ ಹೋದ್ಲು? ಇಲ್ಲೇ ಇದ್ದಾಳಲ್ಲಮ್ಮ, ಮುಸ್ಕಲಿ.
ಎಸ್, ಶ್ರೇಯಾ ಅಲ್ಲ ಅಂತ ಮೊದಲೇ ಅನ್ಕೊಂಡಿದ್ದೆ. ಶ್ರೇಯಾ ಇಲ್ಲ ಅಂತ ವೈದೇಹಿನ ಕೂರಿಸಿ ಮ್ಯಾನೇಜ್ ಮಾಡ್ತೀರಾ? ಏನ್ ಹೇಳ್ತಿದ್ಯೋ? ವೈದೇಹಿ ಮುಸ್ಕೊಲಿರೋದು ಅಂದ್ರೆ ಏನು? ದೇವಂಶ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ದೊಡ್ಡಮ್ಮ. ಶ್ರೇಯಾ ಬದಲು ವೈದೇಹಿನ್ನೇ ಮುಸ್ಕಲ್ ಕೂರಿಸಿದ್ದಾರೆ ಅಂತ. ಮುಸ್ಕ ಹಾಕೊಂಡ್ ಕೂತ್ಕೋ ಅಂತ ಹೇಳಿ ಹೀಗ್ ಮಾಡ್ತಿದ್ದಾರಲ್ಲ, ಇವ್ರಿಗೆ ನಿಜ ಗೊತ್ತಾಗೋಯ್ತಾ? ಎಲ್ರಿಗೂ ಹೇಳ್ಬಿಡ್ತಾರಾ? ಯಾಕೋ ನಗ್ತಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಮುಸ್ಕಲ್ ಹೇಗ್ ವೈದೇಹಿ ಕೂತ್ಕೋತಾಳೆ? ಶ್ರೇಯಾ ಎಲ್ಲಿ? ಅಮ್ಮ, ಒಂದ್ ನಿಮಿಷ. ಮುಸ್ಕಂದ್ರೆ ಈ ಮುಸ್ಕಲ್ಲಮ್ಮ, ಬಚ್ಚಿಟ್ಕೊಳ್ಳೋದು. ಬಚ್ಚಿಟ್ಕೊಳ್ಳೋದಂದ್ರೇನೋ? ಎಲ್ಲಾ ಕೆಲ್ಸನೂ ಮಾಡಿ ಮುಗಿಸಿ ತಾನ್ ಮರೆಲ್ ನಿಂತ್ಕೊಳ್ಳೋದು ವೈದೇಹಿಗೆ ಅಭ್ಯಾಸ ಆಗೋಗಿದ್ಯಲ್ಲಮ್ಮ. ಸದ್ಯ ಉಳ್ಕೊಂಡ್ವಿ. ನೀನ್ ಆ ಮಾತು ಹೇಳಿದ ತಕ್ಷಣ ನಾನು ಎದೇನೆ ಒಡೆದು ಹೋದಂಗಾಯ್ತು ಕಣೋ ದೇವಾಂಶ್. ಇಷ್ಟೊಂದು ಟೆನ್ಷನ್ ಅಲ್ಲಿ ಹುಡುಗಾಟ ಆಡೋದೆಲ್ಲ ಬೇಕಾ ನಿಮ್ಗೆ? ಹೌದು, ಅಗತ್ಯ ಇತ್ತು. ಇಷ್ಟಪಟ್ಟವ್ರ ಜೊತೆಗೆ ಒಂದಷ್ಟು ನೆನಪುಗಳು ಬೇಕು ಅಂದ್ರೆ ಹೀಗೆಲ್ಲ ಮಾಡ್ಬೇಕಾಗತ್ತೆ. ಪ್ರವರಂ ಪ್ರಥಮಂ ಸ್ವರ್ಗ್ಯಂ ಸರ್ವಭೂತಹಿತಂ ಶುಭಂ ಶ್ರುತೈಃ ಸರ್ವತ್ರ ಜಗತಿ ಬ್ರಹ್ಮಲೋಕಾವತಾರಿತೈಃ ಸತ್ಯೈ ತತ್ಪರಮಂ ಬ್ರಹ್ಮ. ನನಗ್ ಮಾತ್ರ ಇನ್ನೂ ಡೌಟ್ ಹಾಗೇ ಇದೆ. ಶ್ರೇಯಾ ಇಲ್ಲ ಅಂತ ವೈದೇಹಿನ ಕೂರಿಸಿ ಮ್ಯಾನೇಜ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನ ಬಯಲು ಮಾಡಬೇಕು. ಗಿಣಿಶಾಸ್ತ್ರ ಹೇಳ್ತೀನಿ ಸ್ವಾಮಿ, ಗಿಣಿಶಾಸ್ತ್ರ ಹೇಳ್ತೀನಿ. ಸ್ವಾಮಿ ಬಂದ್ ಗಿಣಿಶಾಸ್ತ್ರ ಕೇಳಿ. ಇನ್ನೇನೋ ಹೇಳ್ತೀಯ ನನ್ ಜ್ಯೋತಿಷ್ಯನ? ಗಿಣಿಶಾಸ್ತ್ರ ಹೇಳ್ತೀನಿ, ಗಿಣಿಶಾಸ್ತ್ರ. ಅವಾಗ್ಲೇ ಹೇಳದ್ಯಲ್ಲಪ್ಪ, ಹತ್ತಿದ ಕಡೆನೇ ಇಳಿತ್ಯಾ ಅಂತ. ಹಾಗೆ ಆಗೋಯ್ತು. ಇನ್ನೇನ್ ಹೇಳ್ತೀಯೋ? ಮನ್ಶಾಂತಿನೇ ಇಲ್ಲ ಸ್ವಾಮಿ ನಿಮ್ಗೆ. ಹೇಳದ್ ಕೇಳಯ್ಯ. ನೀನ್ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಕಣೋ. ಹೋಮ ನಿಲ್ಸೋಕೆ ಪ್ರಯತ್ನ ಮಾಡಿದೆ, ಅದ್ ನಿನ್ ಕೈಲಿ ಆಗ್ಲಿಲ್ಲ ಅಷ್ಟೇ ತಾನೇ? ಅಲ್ಲಿ ಹೋಮ ಮುಗಿತಾ ಬರ್ತಿದೆ, ಇನ್ನು ನಿನ್ನ ಹುಚ್ಚು ಪ್ರಯತ್ನ ಬಿಟ್ಬಿಡು. ನಾನು ಯಾವ ಪ್ರಯತ್ನನೂ ಮಾಡಿಲ್ಲ, ಆದ್ರೆ ಇಲ್ಲಿ ನಡೆದಿರೋ ಹೋಮಕ್ಕೆ ಬೆಲೆನೇ ಇಲ್ಲ. ಲೋ ವಾಲಿ, ನಿನ್ಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಹೋಮ ಮುಗಿಯಲ್ಲ ಅಂತ ಯಾಕೋ ಹೇಳ್ತೀಯ? ಇಲ್ಲ ಅಷ್ಟೇ. ಅವನ್ ಹೆಂಡತಿ ಶ್ರೇಯಾ ಜೊತೆ ಹೋಮ ಮಾಡಿದ್ರೆ ಮಾತ್ರ ಹೋಮಕ್ಕೆ ಒಂದ್ ಬೆಲೆ ಇರುತ್ತೆ. ವೈದೇಹಿ ಜೊತೆ ಸೇರ್ಕೊಂಡ್ ಮಾಡಿದ್ರೆ ಬೆಲೆ ಇರಲ್ಲ ಅಲ್ವಾ? ಇಷ್ಟೊತ್ತು ಅವ್ನ್ ತಮಾಷೆಗೆ ಹೇಳಿದ್ದು, ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಡ್ಯಾ? ಅದು ತಮಾಷೆ ಅಲ್ಲ, ಅದೇ ಸೀರಿಯಸ್. ಶ್ರೇಯಾ ಇಲ್ಲ ಅಂತ ವೈದೇಹಿನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದಾರೆ. ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ಮುಸುಕ್ ತೆಗೆದ್ ನೋಡು. ಆಸೆ ಪಟ್ಟಿದ್ ಸಿಕ್ಲಿಲ್ಲ ಅಂದ್ರೆ ಹುಚ್ಚರಾಗ್ತಾರೆ ಅಂತ ಹೇಳಿದ್ದು ಸುಳ್ಳು ಅನ್ಕೊಂಡೆ. ನೀನ್ ನೋಡ್ತಿದ್ರೆ ಅದ್ ನಿಜ ಅನ್ಸುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಹೆಂಡತಿಗೆ ಬದಲಾಗಿ ಯಾರನ್ನಾದ್ರೂ ಬೇರೆಯವ್ರನ್ನ ಕೂರ್ಸೋಕಾಗತ್ತಾ? ತಲೆ ಇಲ್ದಿರೋ ದಡ್ಡ. ಒಂದ್ಸಲಿ ಮುಸುಕ್ ತೆಗೆದ್ರೆ ತಲೆ ಯಾರಿಗಿಲ್ಲ ಅಂತ ಅರ್ಥ ಆಗುತ್ತೆ. ದೀರ್ಘಾಯುಷ್ಮಾನ್ ಭವ, ಸುಖೀ ಭವ, ಸುಖೀ ಭವ, ದೀರ್ಘ ಸುಮಂಗಲೀ ಭವ.
ದಂಪತಿಗಳಿಬ್ರಿಗೂ ಒಳ್ಳೆಯದಾಗ್ಲಿ. 100 ಕಾಲ ಸುಖವಾಗಿರಿ, ಚೆನ್ನಾಗಿರಿ. ಶ್ರೇಯಾ ಜಾಗದಲ್ಲಿ ವೈದೇಹಿ ಆಗಿದ್ದಾಳೆ ಅಂದ್ರೆ ಶ್ರೇಯಾ ಮನೇಲಿಲ್ವಾ? ಹೋಮ ನಿಲ್ಬಾರ್ದು ಅಂತ ಇವ್ರು ಹೀಗ್ ಮಾಡಿದ್ರ? ಆದ್ರೂ ಹೀಗ್ಯಾಕೆ ಮಾಡಕ್ ಹೋದ್ರು? ತಪ್ಪಲ್ವಾ? ಹೆಂಡತಿ ಜೊತೆ ಮಾಡಬೇಕಾಗಿರೋ ಇಂಥ ಪವಿತ್ರ ಕಾರ್ಯಕ್ರಮನ ಬೇರೆಯವ್ರ ಕೈಯಿಂದ ಮಾಡಿಸ್ರೆ ಹೇಗೆ? ದೇವಾಂಶ್ ಇದಕ್ಕೆ ಏನ್ ಹೇಳ್ಬೋದು? ಆದ್ರೂ ವೈದೇಹಿ ತುಂಬಾ ಒಳ್ಳೆ ಹುಡುಗಿ, ಹೀಗ್ ಮಾಡೋದಕ್ಕೆ ಯಾಕೆ ಒಪ್ಕೊಂಡ್ಲು? ಮನುಷ್ಯನ ಜೀವನ ಯಾವಾಗ ಪರಿಪೂರ್ಣ ಆಗುತ್ತೆ ಗೊತ್ತಾ? ಹುಟ್ಟಿದಾಗ ಅಲ್ಲ, ಹುಟ್ಟಿ ಬೆಳೆದ ಮೇಲೂ ಅಲ್ಲ, ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತ ಮೇಲೂ ಅಲ್ಲ, ಸರಿಯಾದ ಜವಾಬ್ದಾರಿಗಳನ್ನು ನಿಭಾಯಿಸಿದಾಗ. ಅಂಥ ಜವಾಬ್ದಾರಿಗಳನ್ನು ಹೊತ್ತಿರೋ ನೀನು ಈಗ ಪರಿಪೂರ್ಣವಾದ ಹಾಗೆ. ಈ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸ್ತೀಯಾ ಅಲ್ವಾ? ನಿಭಾಯಿಸ್ತೀನಿ ಗುರುಗಳೇ. ಪ್ರತಿ ಗಂಡಸಿನ ವಿಜಯದ ಹಿಂದೆ ಒಬ್ಬ ಹೆಣ್ಣು ಇರ್ತಾಳಮ್ಮ. ನಿನ್ನ ಗಂಡನ ಜವಾಬ್ದಾರಿಯಲ್ಲಿ ಕೊನೆವರೆಗೂ ನೀನು ಜೊತೆಯಾಗಿರ್ತೀಯ ಅಲ್ವಾ? ಹೇಳಮ್ಮ, ಜೊತೆಯಾಗಿರ್ತೀಯ ತಾನೆ? ಇನ್ನು ಒಳಗ್ ನಡೀರಿ. ಇರಿ 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 ಇರಿ. ಏನಾಯ್ತು ಬೀಗ್ರೆ? ಅದು ಇಷ್ಟು ಬೇಗ ಇವರಿಬ್ಬರನ್ನ ಯಾಕೆ ರೂಮ್ ಒಳಗೆ ಕಳಿಸ್ಬೇಕು ಅಂತ. ಗುರುಗಳೇ ಹೇಳಿದ್ರಲ್ಲ ಒಟ್ಟಿಗೆ ಇರ್ಬೇಕು ಅಂತ, ನೀವ್ಯಾಕೆ ಅಡ್ಡಿ ಮಾಡ್ತಾ ಇದ್ದೀರಾ? ಅಂದ್ರೆ ಬೆಳಿಗ್ಗೆಯಿಂದ ಮಕ್ಳೇನು ತಿಂದಿಲ್ವಲ್ಲ, ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಕಾರ್ಯ ಇವತ್ತೇ ಇದೆ ಅಂತ ಮೊದ್ಲೇ ಗೊತ್ತಾಗಿ ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ಒಳಗೆ ಅವ್ರಿಗೇನ್ ಬೇಕೋ ಅವ್ರು ತಿಂತಾರೆ ಬಿಡಿ. ಕರ್ಮ, ಇವ್ರು ಈಗ್ಲೇ ಬರ್ಬೇಕಾ? ಇವ್ರು ನೋಡಿದ್ರೆ ಅಷ್ಟೇ. ನಿನ್ನ ಗಂಡನ ಜವಾಬ್ದಾರಿಯಲ್ಲಿ ಕೊನೆವರೆಗೂ ನೀನು ಜೊತೆಯಾಗಿರ್ತೀಯ ಅಲ್ವಾ?
ಕೊನೆವರೆಗೂ ಜೊತೆಲಿರ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಇರ್ತೀಯ ಅಲ್ವಾ? ಇರ್ತೀಯ ಅಲ್ವಾ? ಇರ್ತೀನಿ. ಎಲ್ಲಿರ್ಬೇಕೋ ಅಲ್ಲೇ ಇರ್ತೀನಿ, ಎಲ್ಲಿವರೆಗೂ ಇರ್ಬೇಕೋ ಅಲ್ಲಿವರೆಗೂನೇ ಇರ್ತೀನಿ. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಹೋಮ ತುಂಬಾ ಚೆನ್ನಾಗೇ ನಡೀತು. ಇನ್ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಶ್ರೇಯಾ ಒಳಗ್ ಬಂದು ನಾನು ಹೊರಗೆ ಹೊರಟೋದ್ರೆ ಸರಿ ಹೋಗುತ್ತೆ. ನಾವಿಬ್ರು ಒಂದಾಗ್ಬೇಕು ಅಂತ ದೇವ್ರು ಅವಕಾಶಗಳ ಮೇಲೆ ಅವಕಾಶಗಳನ್ನ ಕೊಡ್ತಾನೆ ಇದ್ದಾನೆ ವೈದೇಹಿ. ಆದ್ರೆ ನೀನ್ ಮಾತ್ರ ನನ್ನಿಂದ ದೂರ ಹೋಗೋ ದಾರಿನೇ ಹುಡುಕ್ತಿರ್ತೀಯ. ಹಾಗ್ಯಾಕೆ ಅನ್ಕೋಬೇಕು? ಬಂದಿರೋ ಅವಕಾಶಗಳನ್ನ ನಿಮಗ್ ಅನುಕೂಲ ಆಗೋ ಹಾಗೆ ಮಾಡ್ಕೊಂಡು ತುಂಬಾ ಆಸೆ ಪಡ್ತಿದ್ದೀರಾ ಅನ್ಸತ್ತೆ. ಆಸೆಗಳು ಯಾವಾಗ್ಲೂ ಇರುತ್ತೆ ವೈದೇಹಿ, ಆದ್ರೆ ನಾನ್ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ತಿಲ್ಲ, ಅವೇ ಅನುಕೂಲವಾಗಿ ಬದಲಾಗ್ತಾ ಇದ್ದಾವೆ. ನಿನ್ನ ನೋಡ್ಬೇಕು ಅನ್ಕೋತೀನಿ, ಕಾಣಿಸ್ತೀಯ. ನಿನ್ ಪಕ್ಕದಲ್ಲಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ, ನೀನ್ ಇರ್ತೀಯ. ನೀನು ನಾನು ಜೊತೆಗಿರೋದನ್ನ ನೋಡಿರೋ ನಮ್ಮಪ್ಪ ಕೂಡ ನನ್ಗೆ ಅರ್ಹತೆ ಇದೆ ಅಂತ ನನ್ನ ಹಣೆಗೆ ತಿಲ್ಕ ಇಟ್ರು. ಅಂದ್ರೆ ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಅಪ್ಪ ನಂಬೋ ಹಾಗೆ ಆ ದೇವ್ರು ಏನೋ ಒಂದ್ ಮಾಡಿದಾನೆ ಅಂತಲ್ವ ಅರ್ಥ? ಅಂದ್ರೆ ನಮ್ ಸಂಬಂಧನ ಒಪ್ಕೊಂಡ್ರು ಅಂತ ತಾನೇ ಅರ್ಥ? ನನ್ನಿಂದ ಆಗಲ್ಲ. ಇನ್ನು ನಿಮ್ಮನ್ನ ಅಳಿಸ್ತಾ ನಾನು ಅಳ್ತಾ ಬದುಕಿರೋಕ್ ಸಾಧ್ಯ ಇಲ್ಲ. ನಿಮ್ಮಿಂದ ದೂರ ಇನ್ನೊಂದು ಕ್ಷಣನೂ ನನ್ನಿಂದ ಇರಕ್ಕಾಗಲ್ಲ. ವೈದೇಹಿ, ವೈದೇಹಿ, ನಿನಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ವೈದೇಹಿ? ತಾಳಿನ ಮಾತ್ರ ನಿನಗೆ ಯಾಕೆ ಕಟ್ಟೋ ಹಾಗೆ ಮಾಡ್ಲಿಲ್ಲ ಅಂತ ನಿನಗೂ ಅನ್ನಿಸ್ತಾ ಇದೆ ಅಲ್ವಾ? ಇಲ್ಲ, ದೇವ್ರು ಯಾರ್ಯಾರ ಹಣೆಲ್ ಏನೇನ್ ಬರಿಬೇಕೋ ಅದನ್ನೇ ಬರೀತಾನೆ. ಬರ್ತಿರೋದೇ ನಡಿಬೇಕು. ಈ ಜನ್ಮದಲ್ಲಿ ಶ್ರೇಯಾನೇ ನಿಮ್ ಹೆಂಡತಿಯಾಗಿರ್ಬೇಕು. ನೋಡು, ಮತ್ತೆ ಅದೇ ಹೇಳ್ತಿದ್ಯಾ. ನನ್ ಸಂಕಟ ನಿನ್ಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಯಾರು ಹೇಳಿದ್ರೆ ಅರ್ಥ ಆಗುತ್ತೆ ಹೇಳು? ಏಯ್ ಹುಷಾರು, ಸ್ವಲ್ಪ ಅನುಮಾನ ಬಂದ್ರು ಸಿಕ್ಕಾಕೋತೀವಿ. ಏನ್ ನಡೀತಿದೆ ಮನೆಯಲ್ಲಿ? ದೇವಾಂಶಗ್ ನಿಜ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟು ವೈದ್ಯ ಜೊತೆ ಹೋಮ ಮಾಡಿದ ಕಾರಣ ಏನು? ದಯಾ ಅವ್ರೆ,
ಶ್ರೇಯಾ ಯಾವಾಗ ಬೇಕಾದ್ರೂ ಬರ್ಬೋದು. ಅಲ್ಲಿವರೆಗೂ ನಾನು ಇಲ್ಲೇ ಮಲ್ಗಿರ್ತೀನಿ. ನಿಮ್ಗೂ ಸುಸ್ತಾಗಿದೆ ಅನ್ಸುತ್ತೆ, ಮಲ್ಕೊಳ್ಳಿ. ಶ್ರೇಯಾ ಬರ್ದೇ ಹೋದ್ರೆ? ಬರ್ತಾಳೆ. ಯಾಕೆ ಬರಲ್ಲ? ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ? ಬರೋದ್ ಬೇಡ ಅಂತ ಮಾತ್ರ ಅನ್ಕೋಬೇಡಿ. ಏನೋ ಸ್ವಲ್ಪ ಹೊತ್ತು ಇಲ್ಲ ಅಂತ ಮಾತ್ರಕ್ಕೆ ಒಬ್ರ ಸ್ಥಾನ ಇನ್ನೊಬ್ರಿಗೆ ಸ್ವಂತ ಆಗೋದಕ್ಕಾಗಲ್ಲ. ಶ್ರೇಯಾ ಮನಸ್ಸು ಚಿಕ್ಕ ಮಗು ಥರ. ಯಾರ್ ಏನ್ ಹೇಳಿದ್ರು ಅದನ್ನ ನಂಬಿಡ್ತಾಳೆ. ನಮ್ಮಪ್ಪ ಹೋಗಿದಾರಲ್ಲ, ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತಾರೆ. ಏನೇನೋ ಯೋಚನೆ ಮಾಡದೆ ನಿದ್ದೆ ಮಾಡಿ. ರೆಡಿ ಮಾಡಿದ್ ಸಾಕು. ಚಂದನದ ಬೊಂಬೆ ತರ ಇದ್ದಾಳೆ. ಹೇಳೇ ಇಲ್ ಬಾ, ಇಲ್ ನೋಡು, ತಗೋ ಈ ಹಾಲ್ ತಗೋ. ಈ ಹಾಲನ್ ಕೊಡೋದ್ ಮಾತ್ರ ಮರಿಬೇಡ. ಅಯ್ಯೋ ಬೇಡ ಬಿಡು, ಅಲ್ಲೇ ಕೊಡ್ತೀನಿ ಬಿಡು. ಸುನಂದ, ಆ ಮುಸ್ಕ್ ಹಾಕೆ ಬೇಗ ತಗೊಳ್ಳೆ. ಹಾಕು ಹಾಕು ಹಾಕು, ಹೇಗೋ ಒಂದ್ ಹಾಕೆ. ನಡಿಯೇ ಬೇಗ ಬಾ. ಯಾಕೆ ತೆಗಿಬೇಕು? ಇದು ಶ್ರೇಯಾನೇ ಅಂತ ಹೇಳ್ತಿದ್ದೀನಲ್ಲ. ಹೌದೋ ಅಲ್ವೋ ಅಂತ ತೆಗೆದ್ರೆ ಅಲ್ವಾ ಗೊತ್ತಾಗೋದು. ತೆಗಿರಿ. ಇಷ್ಟಕ್ಕೂ ನೀನ್ ಅನುಮಾನ ಏನಮ್ಮ? ಶ್ರೇಯಾ ಬದಲು ಇನ್ಯಾರಿರ್ತಾರೆ? ತೆಗಿರಿ ಅಂತ ಹೇಳ್ತಿಲ್ವಾ? ನೋಡಿದಾಯ್ತಾ? ಈಗ ಅನುಮಾನ ಹೋಯ್ತಾ? ಹೇಳಿದ್ರೆ ನಂಬಲ್ಲ ಅಲ್ವಾ? ಇಷ್ಟಕ್ಕೂ ಶ್ರೇಯಾ ಬದಲು ಮುಸ್ಕಲಿ ಬೇರೆಯವ್ರು ಯಾಕಿರ್ತಾರೆ? ಇನ್ನು ಯಾಕೆ ನೋಡ್ತಿದ್ಯಮ್ಮ? ಇನ್ನೂ ಏನಾದ್ರೂ ಅನುಮಾನ ಉಳ್ಕೊಂಡಿದ್ಯಾ? ಯಾವಾಗ್ಲೂ ನಮ್ಮೇಲೆ ಕಣ್ಣು. ಸರಿ ಸರಿ, ಬಾ ಬಾ. ಲೇ ವೈದೇಹಿ, ಅವ್ರು ಹೋಗಿದ್ದಾಯ್ತು, ನೀನ್ ಹೊರಗ್ ಬಾ. ಯಾಕೆಷ್ಟು ನಿಧಾನಕ್ಕೆ ಬರ್ತಿದ್ಯಾ? ನಿಂಗ್ ರೂಮಿಂದ ಹೊರಗ್ ಬರಕ್ ಇಷ್ಟ ಇಲ್ಲ ಅನ್ಸತ್ತೆ. ಯಾಕೆ ಸುಮ್ನೆ ಏನೇನು ಮಾತಾಡ್ತೀಯ? ಆಗ್ಲೇ ಅಕಸ್ಮಾತ್ ನಾವ್ ಆತರ ಪಟ್ಟು ಶ್ರೇಯಾನ ಒಳಗ್ ಕಳ್ಸಿ ನಾನ್ ಹೊರಗ್ ಬಂದಿದ್ದಿದ್ರೆ ಊರ್ಮಿಳಾ ಹತ್ರ ಸಿಕ್ಕಾಕೊಳ್ತಾ ಇದ್ವಿ ಅಲ್ವಾ? ಹಾ ಸರಿ ಬಿಡು, ಬೇಗ ಬಾ. ನೀನ್ ಹೋಗಿ ಒಳಗೆ. ಹೋಗು. ಅಯ್ಯೋ ಅಜ್ಜಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.